ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಕಪಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಈಸ್ ಫ್ರಮ್ ಮೈ ಡ್ಯಾಡ್. ಯಾಕಂದರೆ ಟುಡೇ ಈಸ್ ಫಾದರ್ಸ್ ಡೇ. ಸೊ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ಮತ್ತು ನನ್ನ ತಂಗಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂದಷ್ಟು ಫಾದರ್ಸ್ ಡೇಗೆ ಏನಾದರೂ ಮಾಡೋಣ ಸ್ಪೆಷಲ್ಲಾಗಿ, ನಮ್ಮ ಡ್ಯಾಡಿಗೆ ಸ್ಪೆಷಲ್ ಫೀಲ್ ಮಾಡಿಸೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಮೇಯ್ನ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮೈ ಫಾದರ್ ಹ್ಯಾಸ್ ಡನ್ ಸೋ ಮಚ್. ಎಲ್ರಿಗೂ ಅವ್ರವ್ರ ಫಾದರ್ ಅಂದರೆ ತುಂಬಾ ಇಷ್ಟ, ನನಗೂ ತುಂಬಾ ಇಷ್ಟ. ಯಾಕಂದರೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಅವ್ರ ಕನಸುಗಳನ್ನೆಲ್ಲ ಮರೆತು ನಮ್ಮ ಕನಸನ್ನ ಕಟ್ಟೋದಕ್ಕೆ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ. ಇವತ್ತಿನವರೆಗೂ ನಮಗೆ ಕಷ್ಟ ಅಂತ ಹೇಳಿದ ತಕ್ಷಣ ಮುಂದೆ ಇರೋದೇ ನಮ್ಮ ಡ್ಯಾಡಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವ್ರ ಡೇನ ಸೆಲೆಬ್ರೇಟ್ ಮಾಡೋಣ, ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಇವಾಗ ನನ್ನ ತಂಗಿ ಬಂದಿದ್ದಾಳೆ, ಹೋಗ್ತಾ ಇದ್ದೀನಿ. ಅವತ್ತು ವಿಡಿಯೋ ಬೆಳೆಸಿಗೆ ಹೆಂಗೆ ಅಂತ ಹೇಳ್ತಾರೆ. ವಿಡಿಯೋ ಮಾಡಬೇಡ ಅಂತ ಹೇಳ್ತಾರೆ ನೋಡಿ. ಸೆಲೆಬ್ರೇಷನು ನಮ್ಮ ಡ್ಯಾಡಿಗೆ ಗ್ರೀಟಿಂಗ್ ಕಾರ್ಡ್ ಮಾಡಬೇಕು. ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಕಲರ್ ಶೀಟ್ಸು ಮತ್ತು ಪೆನ್ಸಿಲ್ಸು ಪೇಂಟ್ ಎಲ್ಲ ತರಬೇಕು. ಗ್ರೀಟಿಂಗ್ ಮಾಡಬೇಕು ನಾನು ಅಂತ ಹೇಳಿದ್ದೆ ಚಂದ್ರುಗೆ. ಆ್ಯಕ್ಚುಲಿ ಅವ್ರಿಗೂ ಒಂದು ಸರ್ಪ್ರೈಸ್ ಏನಾದ್ರು ಮಾಡೋಣ ಫ್ರಮ್ ಶ್ರೇಯಾ ಶ್ರೇಷ್ಠ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಿ ಡಸ್ ಸೋ ಮಚ್ ಫಾರ್ ಶ್ರೇಯಾ ಶ್ರೇಷ್ಠ ಅಲ್ವಾ. ಅವ್ರಿಗೆ ಎಲ್ಲ ಥರನೂ ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೂ ಇದೇ ಸ್ಪೆಷಲ್ ಡೇ. ಸೊ ಅದಕ್ಕೆ ಫಾದರ್ಸ್ ಡೇ ಸೆಲೆಬ್ರೇಷನ್ಗೆ ಅವ್ರಿಗೂ ಏನಾದರೂ ಒಂದು ಗಿಫ್ಟ್ ತೊಗೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ, ನನ್ನ ತಂಗಿ ಅದಕ್ಕೆ ಹೆಲ್ಪ್ ಮಾಡ್ತಾಳೆ. ಮತ್ತು ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಭಾವ ಮತ್ತು ನಮ್ಮ ಡ್ಯಾಡಿ ಮತ್ತು ಚಂದು 3 ಜನಕ್ಕೂ ಸರ್ಪ್ರೈಸು ಇದೆ. ಸಕ್ಕತ್ತಾಗಿದೆಲ್ಲ. 3 ಜನಕ್ಕೂ ಸರ್ಪ್ರೈಸ್ ಆಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಫಾದರ್ಸ್ ಡೇ ಸೆಲೆಬ್ರೇಷನ್ ಅಲ್ವಾ, ಅದಕ್ಕೆ ಲೆಟ್ಸ್ ಸೆಲೆಬ್ರೇಟ್ ಆಲ್ ದ ಫಾದರ್ಸ್ ಇನ್ ಆರ್ ಹೋಮ್. ಯಾರ್ಯಾರು ನಮ್ಮ ಮನೇಲಿರೋ ಫಾದರ್ಸು, ನಮ್ಮ ಡ್ಯಾಡಿ ಮೇಯ್ನಾಗಿ, ಆ್ಯಂಡ್ ನಿತಿನ್ ಬಾವ ಆ್ಯಂಡ್ ಮೈ ಹಸ್ಬೆಂಡ್ ಚಂದ್ರಶೇಖರ್. ಓಕೆ, ಏನು ತಗೊಳ್ಳೋಣ ಇವಾಗ? ಸಕ್ಕತ್ತಾಗಿ ಬರ್ತಾ ಇದೆಯಾ ಬಿಡೆ, ನಿಜವಾಗ್ಲೂ. ನಿನ್ಗೇನು ಬೇಕು ಹೇಳು. ಇಲ್ಲಿ ನೋಡಿ, ಟೆಡ್ಡಿಯೆಲ್ಲ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇವತ್ತು ಒಂದೇನಾದ್ರೂ ಫಾದರ್ಸ್ ಡೇಗೆ ಶ್ರೇಯಾ ಸ್ಟೇಷನ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಏನಾದ್ರು ತಗೊಳ್ಳೋಣ ಅಂತ. ಅದು ಸಕ್ಕತ್ತು ಅಟ್ರಾಕ್ಟಿವ್ ಆಗಿರೋದಾದ್ರು ಗಿಫ್ಟ್ ಸಿಗುತ್ತಾ ಚಂದು ಕೊಡೋಕ್ಕೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ. ಯಾಕಂದರೆ ಅವರು ಮಕ್ಕಳಲ್ವಾ, ಅದಕ್ಕೆ ಒಂದು ಸಣ್ಣದು ಕೈ ಬರ್ತಾ ಇದೆಯಲ್ಲ ಅಂತ. ಮಧ್ಯೆ ನಂಗೆ ಕೈ ಬಂದಿದ್ರೆ ಬೇಜಾರು ಮಾಡ್ಕೊಬಿಡ. ಹಿಂಗಿಡ್ಕೊ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಬೆಸ್ಟ್ ಡ್ಯಾಡ್ ಆ ಥರ ಏನಾದ್ರು ಬರೆದಿದೆಯಾ ಅಥವಾ ಇದು ಪ್ಲೇನ್ ಮೇಲೆ ಏನಾದರೂ ಬರೆಯೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದೀವಿ. ಇದು ಆ ಥರ ಸಿಕ್ಕಿದ್ರೆ ಇದೊಂದು ಚೆನ್ನಾಗಿರುತ್ತೆ. ಬಿಟ್ಟರೆ ಇನ್ನೊಂದು ಐಡಿಯಾ ಏನು ಗೊತ್ತಾ ನೈನಾ, ಇದನ್ನು ತೊಗೊಂಬಿಟ್ಟು ಇಲ್ಲಿ ಬೆಸ್ಟ್ ಡ್ಯಾಡ್ ಅಂತಂದ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಕೊಟ್ಬಿಡೋದು ಕಪ್ಪು. ಚೆನ್ನಾಗಿರಲ್ವಾ? ಎಷ್ಟು ಶೋಪೀಸ್ ಆಗಿದೆ. ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ. ಬಟ್ ವಿ ಆರ್ ಸರ್ಚಿಂಗ್ ಫಾರ್ ಡ್ಯಾಡ್ ಆ್ಯಂಡ್ ಡಾಟರ್ಸ್. ಕಪಲ್ಸಿಗೆ ಸಕ್ಕತ್ತು ಸಿಗುತ್ತೆ ಕಪಲ್ಸ್ ನೋಡಿ. ಬಟ್ ನನಗೆ ಬೇಕಾಗಿರೋದು ಬೇರೆ, ಡ್ಯಾಡ್ ಆ್ಯಂಡ್ ಡಾಟರ್. ಏನು ಸಾಲ್ಟ್ ಆ್ಯಂಡ್ ಪೆಪ್ಪರ್ ತಾನೇ ಇದು. ಕ್ಯೂಟಾಗಿದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಶೆಫ್ ನೋಡಿ ದೇವತ. ಡ್ರಾಯಿಂಗ್ ಮಾಡೋಕ್ಕೆ ಶೀಟ್ಸ್ ಬೇಕು. ಅದೇ ಪೇಂಟರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ. ಸ್ಟೇಟ್ಸ್ ಒಂದು ಪಾಮ್ನ ಹಿಂಗೆ ಹಾಕಿ ಹ್ಯಾಪಿ ಫಾದರ್ಸ್ ಡೇ ಅಂತ ಬರೆಯೋಕ್ಕೆ. ಅದು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡೋದು, ಈ ಕಲರ್ ಶೀಟ್ಸ್ ಎಲ್ಲ ಆಗಲ್ಲ.
ಬುಕ್ಸ್ ಎಲ್ಲ ನೋಡಿ ಏನು ಕ್ಯೂಟ್ ಆಗಿದೆ ಅಲ್ವಾ. ನಾವು ಏನು ಮಾಡಬೇಕು ಗೊತ್ತಾ, ನೆಕ್ಸ್ಟ್ ವೀಡಿಯೋ ನನ್ನ ಮುಖ ತೋರಿಸು. ವಿಡಿಯೋಗ್ರಾಫರ್ ಸರಿ ಇಲ್ಲ. ಏನು ನಾವೇನು ಮಾಡ್ಬೇಕು ಗೊತ್ತಾ, ನಿನ್ನ ಜೊತೆ ಬಂದು ವಿಡಿಯೋ ಯಾವ್ದು ಮಾಡ್ಬೋದು ಅಂತಂದರೆ, ಈ ಶಾಪಲ್ಲಿ ಏನು ಚೆನ್ನಾಗಿದೆ, ಯಾವುದು ಕ್ಯೂಟ್ ಆಗಿದೆ, ಇದನ್ನು ಮಾಡ್ಬೋದು. ಫಾದರ್ಸ್ ಡೇ ಅಲ್ಲ, ನನಗೆ ಫಾದರ್ಸ್ ಡೇ ಎಲ್ಲ ಬೇರೆ ಎಲ್ಲ ನೋಡ್ತಾವಳೆ. ಇರೋ ಕರಿ ಕರೆದ್ಬಿಟ್ಟು ಬರ್ತೀನಿ ಇರು. ಆಫ್ ಮಾಡೋ ಅವ್ರು ಬಂದಮೇಲೆ ಕೊಟ್ಮೇಲೆ ನಿಂಗೊಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಏನು? ನಿನ್ನ ಆಫೀಸ್ಗೆ ಹೋಗ್ತಾ ಇದೆಯಾ ತಾನೇ, ನಿಂಗೆ ಅದನ್ನ ಎತ್ಕೊಂಡು ಹೋಗಕ್ಕೆ ಒಂದು ಬ್ಯಾಗ್. ಐಸ್ ಕ್ಲೋಸ್ ಮಾಡ್ಕೊ, ಅಲ್ಲಿ ಹೋಗಿ ಎತ್ಕೊಬರ್ತೀನಿ ಇರೋ. ಕಣ್ಣು ಬಿಟ್ರೆ ತಗೋ ನಿಮಗೆ ಅಂತ ಥ್ಯಾಂಕ್ ಯು ಆಫೀಸ್. ಸೋ ಮಚ್. ಇದು ಶ್ರೇಷ್ಠ ಸಕ್ಕ ಖುಷಿ ಪಡ್ತಾರೆ ಇದು ತಗೊಂಡು. ಸೊ ಇವಾಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ, ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವುದು ರೊಕ್ಕ ತಿಂದಿದ್ದೀವಿ. ಯಾವ್ದು ಚೆನ್ನಾಗಿದೆ ಹೇಳಾಯ್ತು, ಇದೇ ತೊಗೊಳ್ಳೋಣ. ಇದು ನನಗೆ ಅದು ಚಾಕ್ಲೇಟ್ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ನಮಗೆ ಯಾವುದೋ ಒಂದು ಪೇಸ್ಟ್ ವೈಟ್ ಚಾಕ್ಲೇಟು ಸಕ್ಕತ್ತಾಗಿತ್ತು. ನಾವು ನೀನು ತಗೋ ಅದು ಟ್ರೈ ಮಾಡಿಲ್ಲ. ವೈಟ್ ಚಾಕ್ಲೇಟ್ ತೊಗೊಳ್ಳೋಣ, ಯಾಕಂದರೆ ನಾವು ವೈಟ್ ಫಾರೆಸ್ಟ್ ಒಂದೇನಾ? ವೈಟ್ ಚಾಕ್ಲೇಟಲ್ಲೇ ಮಾಡೋದು. ಯಾಕಂದರೆ ನಾವು ಇದು ಮೈಸೂರಿಗೆ ಹೋಗಿದ್ದಾಗ ವೈಟ್ ಚಾಕ್ಲೇಟ್ಗೆ ನಾವು ಯಾವತ್ತೂ ತೊಗೊಂಡಿಲ್ಲ. ಏನೋ ಫ್ರೆಶ್ ಅಂತ ಬಿಟ್ಟು ತೊಗೊಂಡ್ವಿ, ಸಕ್ಕತ್ತಾಗಿತ್ತು ಟೇಸ್ಟು. ಸೇಮ್ ಅದೇ ಥರ ಕಾಣಿಸ್ತಾ ಇತ್ತಾ? ಅದು ಡಿಸೈನ್ ಬೇರೆ, ಇದೇ ಡಿಸೈನ್ ಬೇರೆ. ಡಾಲ್ಫಿನ್ ಅದು. ಓಕೆ, ಇದು ತಗೋಣ ವೈಟ್ ಫಾರೆಸ್ಟು. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲೇ ಬಿರಿಯಾನಿ ತಿನ್ನೋಣ ಅಂತ. ಸೊ ಬಿರಿಯಾನಿ ತಿನ್ಕೊಂಡು ಅರ್ಧ ಕೆಲಸ ಆಗಿದೆ ಅಷ್ಟೇ. ಒಂದು ಕೇಕ್ ಆರ್ಡ್ರ್ ಮಾಡಿದ್ದೀವಿ, ಮತ್ತು ಒಂದು ಹ್ಯಾಂಡ್ ಕ್ರಾಫ್ಟ್ಗೆ ಏನು ಬೇಕೋ ಅದನ್ನ ತೊಗೊಂಡಿದ್ದೀವಿ. ಇನ್ನು ಮಿಕ್ಕಿದ ಅರ್ಧ ಕೆಲಸ ಮಾಡಬೇಕು. ಸೊ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಜನರಲ್ ಟಾಕ್ ಮಾಡೋ. ಎಲ್ಲಿಗೆ ಬಂದಿದ್ಯಾ ಊಟಕ್ಕೆ? ನಾವು ತೂಗುದೀಪ ದೊನೆ ಬಿರಿಯಾನಿಗೆ ಬಂದಿದ್ದೀವಿ. ನನ್ನ ತಂಗಿ ಅಂದರೆ ಏನಂದರೆ ಅವಳು ಒಂದು ಬಿರಿಯಾನಿ ಫುಲ್ ತಿನ್ನಲ್ಲ. ಆಮೇಲೆ ತಿಂತೀನಿ ಕಣೆ, ಈಗ ಓವರ್ಗಾಡ್ಬೇಡ. ಎಕ್ಸ್ಟ್ರಾ ಐಟಮ್ ಏನಾದ್ರು ಹೇಳೋಣ ಅಂತ ಅಂದರೆ, ನಾನು ತಿನ್ನಲ್ಲ ನೀನು ತಿಂತೀಯಾ ಅಂತ ಕೇಳ್ತಾ ಇದ್ದಾರೆ. ನನಗೆ ಕಬಾಬ್ ತಿನ್ನಬೇಕು ಅಂತ ಸಖತ್ ಆಸೆ ಆಗ್ತಾಯಿದೆ. ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ. ಸೊ ನೋಡೋಣ ಎಷ್ಟು ಮಟ್ಟಕ್ಕೆ ತಿಂತಾಳೆ ಅವಳು ಅಂತ. ಸೊ ಬಿರಿಯಾನಿ, ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್. ಸೊ ಇದಿಷ್ಟು ಬಂದಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳು. ಬಿರಿಯಾನಿಗೂ ಅದಕ್ಕೂ ಬಿಸಿ 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 ಬಿರಿಯಾನಿ ಆಯ್ತು. ತಿಂದೇ ಇಲ್ಲ ಆಗಲೇ. ಏನು ಹೊಸದಾಗಿ ತಿಂತಾ ಇದ್ದೀನ? ವಾರಕ್ಕೆ 3 ದಿನ ತಿಂತೀಯ ಅಷ್ಟೇ. ಮನೇಲಿ ಅಡುಗೆ ಮಾಡದೇ ಇದ್ದಾಗೆಲ್ಲ ಇಲ್ಲೇ ಬಂತೀವಿ. ಈಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಿಸಿಲು ಇದೆ ನೋಡಿ. ಇದೀನಿ, ಇನ್ನೂ ಓಪನ್ ಮಾಡಿಲ್ಲ. ಸರ್ಪ್ರೈಸ್. ಮಲಗಿದ್ರಿ ಅನಿಸುತ್ತೆ. ಕಣ್ಮುಚ್ಚಿದ್ದೆ ಸ್ವಲ್ಪ. ಕಣ್ಮುಚ್ಚಿದ್ದೆ. ಜುಟ್ಟು ನೋಡಿ ಗೈಸ್, ಜುಟ್ಟು ನೋಡಿ ಹೆಂಗಾಗಿದೆ. ಮಕ್ಕಳು ಮಲಗಿದ್ದಾರೆ. ಎದ್ದಿಲ್ವ ಅವ್ರಿನ್ನ? ಡ್ಯಾಡಿಗೆ ಡ್ಯಾಡಿ ಇವ್ರು ಡ್ಯಾಡಿಗೆ ಬೇಕಂದರೆ ಅವ್ರಿಗೆ ಹೇಳಬೇಕು. ಜನರು ಬಿಟ್ಟಿದೆ. ಅವ್ರ ಡ್ಯಾಡಿ ಗೊತ್ತು. ಅವ್ರ ಡ್ಯಾಡಿಗೆ ಆಗ್ತಿರಲಿ. ನಾನು ನೋಡಿ, ನೋಡಬೇಡಿ ಅಂದ್ರೂ ಫ್ರಿಡ್ಜಲ್ಲಿ ತೆಗೆದು ಓಪನ್ ಮಾಡಿ ಯಾವ ಥರ ತಂದಿದ್ದೀನಿ ಅಂತ ನೋಡ್ತಾ ಇರೋದು. ನೋಡಿ, ಇದೇ ಬುದ್ಧಿ ಇವ್ರದ್ದು. ಯಾವುದನ್ನು ಸೀಕ್ರೆಟಾಗಿ ಇಡೋಕ್ಕೆ ಬಿಡಲ್ಲ. ಜಸ್ಟ್ ಯಾವ ಥರ ಡಿಸೈನ್ ಇದೆ, ಯಾವ ಫ್ಲೇವರ್ ತಂದಿದ್ಯಾ ಅಂತ ನೋಡಿದ್ದೆ ಅಷ್ಟು. ಆಮೇಲೆ ಓಪನ್ ಮಾಡೋದಾಗ ನೋಡ್ಬೋದಿತ್ತಲ್ಲ. ಅಷ್ಟಕ್ಕೂ ನಾನು ತಂದಿರೋದು ನಮ್ಮ ಡ್ಯಾಡಿಗೆ. ಅವ್ರ ಡ್ಯಾಡಿ ಗೊತ್ತು. ಅವ್ರ ಡ್ಯಾಡಿಗೆ ಅವ್ರು ತರಬೇಕು. ಅಮ್ಮ, ನಿಮ್ಮ ಡ್ಯಾಡಿಗೆ ನೀವು ತರಬೇಕಮ್ಮ. ಈಗ ಫಾದರ್ಸ್ ಡೇ ಸ್ಪೆಷಲ್ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದೊಂದು ರೌಂಡ್ ಶೇಪ್ ತಂದಿದ್ದೆ. ಇದರಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಬರಿಬೇಕಂತ. ನೋಡೋಣ ಯಾವ ಥರ ಬರುತ್ತೆ ಅಂತ. ಯಾಕಂದರೆ ನಾನು ತುಂಬ ದಿನವೇ ಆಯಿತು ಪೇಂಟಿಂಗ್ ಎಲ್ಲ ಮಾಡಿ. ಪೇಂಟಿಂಗ್ ಅಂದರೆ ಸಖತ್ ಇಷ್ಟ ಆಯಿತು. ಬಟ್ ಐ ಆಮ್ ನಾಟ್ ಅನ್ ಆರ್ಟಿಸ್ಟ್. ಬಟ್ ಇವಾಗ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಸೊ ಪೇಂಟ್ಸ್ ತಂದಿದ್ದೀನಿ, ಒಂದೆರಡು ಬ್ರಷ್ ತಂದಿದ್ದೀನಿ. ಮತ್ತು ಇದ್ರ ಮೇಲೆ ನಾನು ಪೇಂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಶ್ರೇಯಾ ಶ್ರೇಷ್ಠಂದು
ಪಾಮ್ ಇಡಿಸಿ ಅದರಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಚಂದಕ್ಕೆ ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದೀನಿ. ಸೊ ದಿಸ್ ಈಸ್ ಫಾರ್ ಮೈ ಫಾದರ್. ಸೊ ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಸೊ ಐ ಆಮ್ ನರ್ವಸ್, ಹೆಂಗೆ ಬರುತ್ತೆ ಏನೂ ಗೊತ್ತಿಲ್ಲ, ಎಲ್ಲಿ ಹಾಳು ಮಾಡಿಬಿಡ್ತೀನೋ ಸರಿಯಾಗಿ ಪೇಂಟಿಂಗ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಂದು ಕ್ಯೂಟ್ ಫಾದರ್ಸ್ ಡೇ ವಿಶ್ ಬರೆಯೋಕ್ಕೆ. ಸೊ ಲೆಟ್ಸ್ ಸಿ ಹೆಂಗೆ ಮಾಡ್ತೀನಿ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ಅಲ್ವಾ. ಸೊ ನಾನು ಮಾಡಿದ್ದು ಫಾದರ್ಸ್ ಡೇಗೆ ಸೊ ಈ ಥರ ಬಂದಿದೆ ಪೇಂಟಿಂಗು. ಫಾದರು ಡಾಟರ್ನ ಇಟ್ಕೊಂಡು ಹೋಗ್ತಾ ಇರೋ ಥರ. ಸೊ ಇದು ನಾನು ಮಾಡಿರೋ ಪೇಂಟಿಂಗ್. ದಿಸ್ ಇಸ್ ಅ ಗಿಫ್ಟ್ ಫಾರ್ ಮೈ ಡ್ಯಾಡ್. ಇವಾಗ ನಮ್ಮ ಮಕ್ಕಳು ಮಾಡಬೇಕು, ಹೆಂಗೆ ಮಾಡ್ತಾರೆ ನೋಡೋಣ. ಇರುಮ್ಮ, ಇಲ್ಲಿ ತೋರಿಸು, ಹಿಂಗನ್ನು 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 ಹಿಂಗೆ ಹಿಂಗೆ ಉಲ್ಟಾ ತಿರ್ಗ್ಸೋ. ಇರಮ್ಮ ಇರಮ್ಮ. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಹಾಂ, ನೀಟಾಗಿ ಇಡಬೇಕು ಚಿನ್ನಿ. ಹಾಂ, ಹಂಗೆ ಇರು. ವೆಯ್ಟ್. ಇಲ್ಲಮ್ಮ ಇರು, ಏನಿಲ್ಲ. ಪೇಂಟ್ ಮಾಡೋದಮ್ಮ, ಪೇಂಟ್ ಪೇಂಟ್ ಕಲರ್ಸ್. ಕಲರ್ಸ್ ಇಲ್ಲಿ 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 ಹಿಂಗೆ ಹಿಂಗೆ ಅನ್ಬೇಕು. ನಾನು ಇಡಿಸ್ತೀನಿ. ಬೆಳ್ಳೆ ಬಂದಿಲ್ಲ. ಆಯಿತು, ಇಲ್ಲೊಂದಿಡು. ಇಡು, ಕೈ ಇಡು. ದಟ್ಸ್ ಇಟ್, ದಟ್ಸ್ ಇಟ್. ಇಲ್ಲೊಂದಿರ್ತೀಯ, ಇಡು. ದಟ್ಸ್ ಇಟ್. ಏ ಹೋಗು, ಕೈ ತೊಳ್ಕೊಬ ನೀನು. ಶ್ರೇಷ್ಠಂದು ಹ್ಯಾಂಡ್ ಪ್ರಿಂಟ್ ಆದಮೇಲೆ ದಿಸ್ ಈಸ್ ಲೈಕ್ ದಿಸ್. ಇವಾಗ ಶ್ರೇಯಿಂದು ಪ್ರಿಂಟ್ ಮಾಡಬೇಕು. ಶ್ರೇಯಾ, ಪೇಂಟಿಂಗ್ ಮಾಡೋಣ ಇಲ್ಲಿ. ಹಿಂಗೆ 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 ಹಿಂಗೆ. ಓಕೆ, ಕೈ ಕೊಡಮ್ಮ. ಬೇಡ ನಿಂಗೆ. ಇಲ್ಲಿ ನೋಡಿ, ಇಲ್ಲಿ ಕಲರ್ಸ್ 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 ಅಷ್ಟೇ ಚಿನ್ನಿ. ಕೊಡು, ಕೈ ಕೊಡು. ಚೆನ್ನಾಗಿರುತ್ತೆ. ನೀನೇ ಮುಟ್ಟು, ನೀನೇ ಮುಟ್ಟು. ನೋಡಿ, ಇಲ್ಲಿ ಕಲರ್ ಮಾಡಲ್ವಾ ನೀನು? ಕಲರ್ ಮಾಡಲ್ವಾ? ತಗೋ, ನೀನೇ ಮಾಡು. ತಗೋ, ಹಿಂಗೆ 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 ಮಾಡು. ತಗೋ, ಹಿಂಗೆ 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 ಮಾಡಿ. ಇಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ 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 ಕಲರ್ ಮಾಡೋದಷ್ಟೇ ಅಮ್ಮ. ಇದು ಕಲರ್ ನೋಡು, ಕಲರ್ ಮಾಡೋದು ನೀನು ಮಾಡು. ಹಿಂಗೆ 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 ಮಾಡು. ತಗೋ ಮಾಡು. ಇಲ್ಲಿ ನೋಡಿ, ಇಲ್ಲಿ ಶ್ರೇಯನ್ ಕೈ ನೋಡು. ಶ್ರೇಷ್ಠ ಕೈ ತೋರ್ಸಮ್ಮ ನಿಂದು. ಏನಾದ್ರು ಇದೆಯಾ ಶ್ರೇಷ್ಠನ ಕೈಯಲ್ಲಿ? ಇಲ್ಲ. ಬೇಗ ಹಿಂಗೆ ಮಾಡು. ಹಿಂಗೆ ಮಾಡು. ತಗೋ ತಗೋ, ಮಾಡು. ಪೇಂಟಿಂಗ್ ಮಾಡು. ಚಿಕ್ಕ 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 ಮಾಡು. ಏನಾಗಲ್ಲ, ಹೋಗುತ್ತೆ ಬಿಡು, ಹೋಗುತ್ತೆ ಬಿಡು. ಒರೆಸ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ಶ್ರೇಷ್ಠ ಹಿಂಗೆ ಮಾಡ್ತಾವಳೆ. ಮಾಡು ಚಿನ್ನಿ, ಕೂಚೋ ನೀನು. ಇದೇನು ನೋಡು, ಇಲ್ಲಿ ಈ ಕೈಲಿ ಹಿಡ್ಕೊ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಶ್ರೇಷ್ಠ ಅದು ಪಾಮ್ದು ಪ್ರಿಂಟ್ ತೆಗ್ಸಿದ್ದೀನಿ. ಹಿಂಗೆ ಅವ್ರ ಕೈದು ಇಬ್ರಿಗೂ ಪೇಂಟ್ ಹಾಕ್ಬಿಟ್ಟು ಹಿಂಗೆ ಮಾಡಿದ್ದೀನಿ. ಮಧ್ಯ ಮಧ್ಯ ಹಾರ್ಟ್ ಬರೆದಿರೋದು ನಾನು. ಸೊ ಇದು ಒಣಗಿದ್ಮೇಲೆ ಸ್ವಲ್ಪ ಒಣಗಾಕ್ಬಿಟ್ಟು, ಒಣಗಾದ್ಮೇಲೆ ಐ ವಿಲ್ ರೈಟ್ ಹ್ಯಾಪಿ ಫಾದರ್ಸ್ ಡೇ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಡೆಕೋರೇಷನ್ ಅಂತ. ಸೊ ಡೆಕೋರೇಷನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಆಫ್ಟರ್ ಡೆಕೋರ್ ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್ ಲೈಕ್.
ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ಹೆದರಿಕೆ ಸಕ್ಕತ್ತಾಗಿ ಬಂದಿದೆ ನೋಡಿ. ಇಲ್ಲಿ ಹ್ಯಾಪಿ ಫಾದರ್ಸ್ ಡೇ, ಶ್ರೇಯಸ್ ಎಷ್ಟೊಂದಕ್ಕೆ 5 ಪ್ರಿಂಟ್ಸು ಮತ್ತು ನಂದು ಅದು ಲೆಟರ್ಸು. ಮುಂದಕ್ಕೆ ಯಾರ್ದು ಶ್ರೇಯ ಯಾರ್ದು ಶ್ರೇಷ್ಠ ಅದು ಕೈ ಅಂತ ಗೊತ್ತಾಗದೇ ಇದ್ರೆ ಅಂತಂದ್ಬಿಟ್ಟು ಇಲ್ಲಿ ಚಿಕ್ಕದಾಗಿ ಡೀಟೇಲಿಂಗು ಶ್ರೇಯ, ಶ್ರೇಷ್ಠ ಆ್ಯಂಡ್ ಪಪ್ಪ ಅಂತ ಬರೆದಿದ್ದೀನಿ. ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದೆ ಅದಂತ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಲೈಕ್. ಬಲೂನ್ಸ್ ಎಲ್ಲ ಸರಿಯಾಗಿ ಇಟ್ಟಿದ್ರೆ ಇಲ್ಲಿ ಹೆಂಗೆ ಎಸ್ಬಿಟ್ಟಿದ್ದಾಳೆ. ಸೊ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಮೈ ಫೇವ್ರೆಟ್ ಪಾರ್ಟ್ ಇಸ್ ದಿಸ್, ಹ್ಯಾಪಿ ಫಾದರ್ಸ್ ಡೇ. ಸೊ ಹಿಯರ್ ಸ್ಟಾರ್ಟ್ಸ್ ದ ಫಾದರ್ಸ್ ಡೇ ಸೆಲೆಬ್ರೇಷನ್. ಇಲ್ಲಿ ನೋಡಿ ಫಾದರ್ಸ್ ಆ್ಯಂಡ್ ಡಾಟರ್ಸು ಹೆಂಗೆ ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಎಲ್ಲರೂ ಮ್ಯಾಚಿಂಗ್ ಔಟ್ಫಿಟ್ ಹಾಕ್ಕೊಂಡಿದ್ದು. ಬೈ ದ ವೇ ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ದು ನಾನೇ, ಬಟ್ ನಾನೊಬ್ಳನ್ನ ಬಿಟ್ಟು ಇವ್ರು 3 ಜನ ಸಖತ್ ಮಿಂಚ್ತಾಯಿದ್ರು. ಸಖತ್ ಖುಷಿ ಆಗ್ತಿತ್ತು ಇವ್ರನ್ನ 3 ಜನನ ನೋಡ್ತಾ ಇದ್ರೆ. ಸಖತ್ ಕ್ಯೂಟ್ ಮುದ್ದು ಅನ್ನಿಸ್ತಾ ಇತ್ತು. ಅದನ್ನು ಬಿಟ್ಟರೆ ಈ ವಿಡಿಯೋದು ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಮೈಕಲ್ಲಿ ಚಾರ್ಜ್ ಇರಲಿಲ್ಲ, ನಾವು ಕೂಡ ನೋಡ್ಕೊಂಡಿಲ್ಲ. ಅದು ಎಷ್ಟೊಂದು ಮಾತಾಡಿದ್ವಿ, ಅದು ಯಾವುದೂ ಇಲ್ಲಿಲ್ವೇ ಇಲ್ಲ. ಬಟ್ ದಟ್ಸ್ ಓಕೆ. ನಾನು ಏನು ಕೇಳಿದ್ದೆ ಅನ್ನೋದು ನನಗೇನು ನೆನಪಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚಂದಕ್ಕೆ ಕೇಳ್ತಾ ಇದ್ದೆ ಹೇಗೆ ಅನ್ನಿಸ್ತಾ ಇದೆ ಡೆಕೋರು, ಮತ್ತು ಈ ದಿನ ನಿಮಗೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ನಾವು ಚಂದುಗೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಈ ಥರ ಒಂದು ಕ್ಯೂಟ್ ಡೆಕೋರ್ ಮಾಡಿ ಮಕ್ಕಳನ್ನೆಲ್ಲ ಮುದ್ದಾಗಿ ರೆಡಿ ಮಾಡಿ ಅವ್ರಿಗೆ ಆದಂಥ ಒಂದು ಗಿಫ್ಟನ್ನು ರೆಡಿ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ದು. ಸೊ ಚಂದು ಹೇಳ್ತಾಯಿದ್ರು ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿದೆ, ಒಂಥರ ಸ್ಪೆಷಲ್ ಫೀಲ್ ಆಗ್ತಾಯಿದೆ, ಈ ಥರ ಎಲ್ಲ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದೆಯಲ್ಲ, ನಂಗೆ ಸಕ್ಕತ್ ಇಷ್ಟ ಆಯಿತು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂದರೆ, ನನಗೆ ನನ್ನ ಮಕ್ಕಳು ಫಾದರ್ ಅನ್ನೋ ಟೈಟಲ್ ಕೊಟ್ಟಿದ್ದಾರಲ್ಲ, ದ್ಯಾಟ್ ಈಸ್ ದ ಪ್ರೌಡೆಸ್ಟ್ ಮೂಮೆಂಟ್ ಅಂತ ಹೇಳ್ತಾಯಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮಮ್ಮ ಮನೆಗೆ. ಡ್ಯಾಡಿಗೋಸ್ಕರ ಮಾಡಿರೋ ಪೇಂಟ್. ಬನ್ನಿ ಕೊಡೋಣ, ನಮ್ಮ ಡ್ಯಾಡಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ನೈನಾ ನೋಡಿ ಹೆಂಗೈತೆ, ಕ್ಯಾಪ್ಚರ್ ಮಾಡು. ನಮ್ಮ ಡ್ಯಾಡಿ ಕಡೆ ಬರಲಿ, ಆಮೇಲೆ ಕ್ಯಾಪ್ಚರ್ ಮಾಡೋಣ. ಈ ಕಡೆ ಬನ್ನಿ ಡ್ಯಾಡಿ, ಈ ಕಡೆ ಬನ್ನಿ ಡ್ಯಾಡಿ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ನಾನೇ ಮಾಡಿರೋ ಪೇಂಟ್. ಯಾರು ಡ್ಯಾಡಿ ಮಗಳು ನಾನು, ಅವ್ರು ಬರ್ದು ಕೊಡ್ಲಿ. ಯಾರಿಗೆ ಯಾವ ಮಗಳನ್ನ ಅನ್ಕೋಬಹುದು. ಮಮ್ಮಿ ಕಾಸೆ ಮಮ್ಮಿ ಮಮ್ಮಿ ನಮ್ಮ ಮಮ್ಮಿ ಮನೆಯಲ್ಲಿ ಚಿಕನ್ ಕಬಾಬ್ ಹಾಗೂ ಮಟನ್ ಸಾಂಬಾರ್ ಮಾಡ್ತಾ ಇದ್ದಾರೆ. ಮಾಡಿದೆ ಫೋಟೋ ತೆಗಿಬೇಕಾ? ಇಲ್ಲಿ ಇಡು, ತೆಗಿಬೋತಾನೆ ಇಲ್ಲಿ ಇಟ್ಬಿಟ್ಟು. ಇಲ್ಲಿ ಆಲ್ ಫಾದರ್ಸ್ ಆರ್ ಹಿಯರ್. ಹ್ಯಾಪಿ ಒಂದು ನಿಮಿಷ ಇರಿ. ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ದ ಅಮೇಝಿಂಗ್ ಫಾದರ್ಸ್ ಹಿಯರ್. ಹಾಂ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಫಾದರ್ಸ್ ಡೇ. ನಾವು 3 ಜನ ಹೇಳ್ತೀವಿ. ಥ್ಯಾಂಕ್ ಯು. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಥ್ಯಾಂಕ್ ಯು. ಕಟ್ ಮಾಡಲ್ಲ. ಮೇಲೆ ಹಿಂಗಿಡಿ ಫಸ್ಟ್ ಹತ್ಕೊಂಡ ಮೇಲೆ. ಹಾ, ನಿನ್ನೆ ಎದುರಿಗೆ ತಾನೇ ತಗೊಂಡಿದ್ದು. ಒಳ್ಳೇದಾಯ್ತು ಬಿಡಿ. ಕಟ್ ಮಾಡಿ 3 ಜನ ಇಟ್ಕೊಳ್ಳಿ. 3 ಜನ ಇಟ್ಕೊಳ್ಳಿ. ಇಟ್ಕೊಳ್ಳಿ ಡ್ಯಾಡಿ, ಇಟ್ಕೊಳ್ಳಿ ಡ್ಯಾಡಿ. ಹ್ಯಾಪಿ ಫಾದರ್ಸ್ ಡೇ. ಕ್ಲಾಪ್ಸ್ ಹಾಕಿ 3 ಜನ. ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ಆಫ್ ಯು. ತಿನ್ಸಿ ಡ್ಯಾಡಿ ಎತ್ಕೊಂಡು. ನೀವು 3 ಜನ ಹೆಣ್ಮಕ್ಳು ತಿನ್ಸಿ. ಎಲ್ಲರೂ ಹೇಳಿ. ಹ್ಯಾಪಿ ಫಾದರ್ಸ್ ಡೇ. ನೀಟಾಗಿ ಕಟ್ ಮಾಡ್ಬಿಟ್ಟು ಕ್ರೀಮ್ ತಿನ್ನಿಸ್ತಾ ಇದ್ದೀರಲ್ಲ. ಥ್ಯಾಂಕ್ಸ್ ಡ್ಯಾಡಿ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ನೀವು ಕೇಕ್ ಕಟ್ ಮಾಡಪ್ಪ. ಒಂದು ಸ್ವಲ್ಪ ತಿನ್ಸೆ ಕೊಡು, ಅದನ್ನೇ ತಿನ್ಸ್ಬಿಡ್ತೀನಿ ನಾನು ಡ್ಯಾಡಿಗೆ. ನಾನು ಅದೇ ತಿನ್ಸೆ ಡ್ಯಾಡಿ.
ಹ್ಯಾಪಿ ಫಾದರ್ಸ್ ಡೇ ಡಿಡಿ. ಅದೇ ಅದೇ ವಿಡಿಯೋ ಮಾಡೋ ಇದೆಲ್ಲ ಮಾಡ್ತಾ ಇದ್ದೀನಲ್ಲ ನಾನು ಹ್ಯಾಪಿ ಫಾದರ್ಸ್ ಡೇ ಹೇಳಿದ್ದು. ಫ್ಯೂಚರ್ ಡ್ಯಾಡಿ